ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ. ಇವತ್ತು ಇಲ್ಲಿ ಹೇಗಾದರೂ ಮಾಡಿ ಭೂಮಿನ ಸಾಯಿಸಲೇಬೇಕು, ಭೂಮಿನ ಹಾವಿನ ಕೈಯಿಂದ ಕಚ್ಚಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿರ್ತಾಳೆ. ಆದರೆ ಆ ಪ್ಲ್ಯಾನ್ ಉಲ್ಟಾನೇ ಆಗುತ್ತೆ. ಅಂದರೆ ಆ ನಾಗಪ್ಪ ಅವಳಿಗೆ ಪ್ರಸಾದವಾಗಿ ಕುಂಕುಮನ ಕೊಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ದೇವಯಾನಿ ಹಾಗೆ ಅಂಜು ತುಂಬಾ ಸಿಟ್ಟಿಗೆದಳ್ತಾರೆ. ಅದೆಂತ ಹಾವು ಕರ್ಸಿದೀಯ ಮಾಮ್, ಅವಳದು ಯಾವಾಗ ನೋಡು ನಾವು ಏನೋ ಒಂದು ಪ್ಲಾನ್ ಮಾಡೋಕೆ ಹೋದ್ರೆ ಅದು ಉಲ್ಟಾನೇ ಹೊಡೆಯುತ್ತೆ, ನಾವು ಏನಾದರೂ ಒಂದು ಮಾಡೋಕೆ ಹೋದ್ರೆ ಅದು ಏನಾದರೂ ಒಂದು ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ತುಂಬಾ ಸಿಟ್ಟಿಗೆದ್ದಿರ್ತಾಳೆ. ಅಷ್ಟೊತ್ತಿಗೆ ಹಾವು ಹಿಡ್ಕೊಂಬಂದಿರೋದು ಸಹಿತ ಬರ್ತಾನೆ. ಅವಾಗ ಅಯ್ಯೋ ಅಮ್ಮೋರೆ ನಮ್ಮ ಬೇಬಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಯ್ಯೋ ಬೇಬಿ ಇಲ್ಲೇ ಇದ್ದಾಳಲ್ಲ, ಈ ಬೇಬಿ ಅಲ್ಲ, ನಾವು ಹಾವು ತಂದಿದ್ನಲ್ಲ ಆ ಬೇಬಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾವು ಹಿಡಿಯೇನು ಹೇಳ್ತಾನೆ. ಅವಾಗ ಅದೇನು ಹಾವು ಅಂತ ತಂದಿದ್ದೀಯೇನೋ, ಸುಮ್ಮನೆ ನೋಡ್ಕೊಂಡಿತ್ತು, ಅವಳಿಗೆ ಆಶೀರ್ವಾದ ಮಾಡಿ ಹೋದಂಗೆ ಆಯ್ತದು, ಅದೆಂತ ಹಾವು ತಂದಿಯೇನೋ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ತುಂಬಾ ಬೈತಾಳೆ. ಅಷ್ಟೊತ್ತಿಗೆ ಅಂಜುನು ಸಹಿತ ಯಾ ಹಸಿಮೆ ಹಾವು ತಂದಿದ್ದೀಯ ನೀನು ಅಂತ ಅಂದ್ಬಿಟ್ಟು ಆ ಯಪ್ಪನಿಗೆ ತುಂಬಾ ಬೈತಾಳೆ. ಅದೋ ಏನು ಅಂತಲೇ ಗೊತ್ತಿಲ್ಲ ಅಮ್ಮೋರೆ, ಅದು ನೋಡಿ ಗುಟ್ಟಿಗೆ ಹಚ್ಚಬೇಕಾಗಿತ್ತು, ಅಂಥದ್ರಲ್ಲಿ ಆ ಹುಡುಗಿ ಏನು ಪುಣ್ಯ ಮಾಡಿದಾಳೋ ಗೊತ್ತಿಲ್ಲ, ಅವಳು ನೋಡ್ಬಿಟ್ಟಿಗೆ ಹಾವೇ ಸುಮ್ಮನಾಗ್ಬಿಡ್ತು. ಇಂಥ ಕತೆ ಹೇಳೋದಕ್ಕೆಲ್ಲ ನೀನು ಕರ್ಕೊಂಬಂದಿರೋದು. ನಾನು ಹೇಳಿದ್ದೇನು ಹೇಳು, ಅವಳಿಗೆ ಹಾವು ಕಚ್ಚಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೊತ್ತಾ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹಾಗೆ ಅಂಜು ತುಂಬಾ ಬೈತಿರ್ತಾರೆ. ಅದಕ್ಕೆ ನಾನೇನು ಮಾಡೋದು ಮೇಡಮ್, ಇಲ್ಲಿ ನನ್ನ ಬೇಬಿನೂ ಕಾಣಿಸ್ತಾ ಇಲ್ಲ, ಇವಾಗ ಸದ್ಯಕ್ಕೆ ದುಡ್ಡಾದರೂ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಆ ಹಾವಿಡೇನು ಕೇಳ್ತಾನೆ. ಏನು ದುಡ್ಡ, ನಾವು ನೀನು ದುಡ್ಡು ಕೊಡಬೇಕಾ, ಹೋಗ್ಬಾರ್ದ, ಅಂದ್ಕೊಂಡಿದ್ದ ಕೆಲಸ ಯಾವುದನ್ನು ನೆಟ್ಟಗಾಗಲಿಲ್ಲ, ನೀನು ದುಡ್ಡು ಬೇರೆ ಕೊಡ್ತೀವಿ ನೋಡಿಗ ಅಂತ ಅಂದ್ಬಿಟ್ಟು ಅವನಿಗೆ ಜೋರು ಮಾಡ್ತಿರ್ತಾರೆ. ಅವಾಗ ಅಷ್ಟೊತ್ತಿಗೆ ದೇವಯಾನಿ ಎದುರುಗಡೆ ಹಾವು ಬಂದುಬಿಡುತ್ತೆ. ಅವಾಗ ಹಾವು ಅಂತ ಅಂದ್ಬಿಟ್ಟು ದೇವಯಾನಿ ಫುಲ್ ಗಾಬರಿ ಆಗ್ಬಿಡ್ತಾಳೆ. ಅವಾಗ ಅಂಜು ಇದ್ದಳು, ಅಮ್ಮ ಏನಾಯಿತು, ಹಾವು ಬಂದವ್ರ ಥರ ಆಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಬೈತಾಳೆ. ಹಾವೇ ಕಣೆ ಅಂಜು, ಓಡೆ ಇಲ್ಲಿಂದ ಅಂತ ಅಂದ್ಬಿಟ್ಟು ಅಂಜು ದೇವಯಾನಿ ಅಲ್ಲಿಂದ ಓಡೋಗ್ತಾರೆ. ಅಯ್ಯೋ ಹಾವು ಬಂದುಬಿಡುತ್ತೆ, ಬೇಗ ಎಲ್ಲಾದರೂ ಹೋಗು ಅಂತ ಅಂದ್ಬಿಟ್ಟು ಎಲ್ಲಾದರೂ ಓಡಿ ಹೋಗ್ತಿರ್ತಾರೆ. ಅವಾಗ ಸೈಡಿಗೆ ಹೋಗಿ ಸದ್ಯ ಹಾವು ಹೋಯ್ತುನಬ್ಬ ನೋಡೋಣ, ನಾವು ಫಸ್ಟು ಮನೆ ಸೇರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹಾಗೆ ಅಂಜು ಮಾತಾಡ್ಕೊತಿರ್ತಾರೆ. ಇಲ್ಲಿ ಭೂಮಿ ಹಾಗೆ ಅಜಿತ್ತು ಹಾಗೆ ಶ್ರವಣು ರಮಣು ಎಲ್ಲರೂ ಸಹಿತ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ನಿನ್ನ ಜೀವ ಉಳಿಸೋದಕ್ಕೋಸ್ಕರ ಅವಳು ಎಷ್ಟು ಪಣಕ್ಕಿಟ್ಟಿದ್ದಾಳೆ ನೋಡು, ಬೆಳಗ್ಗೆನೇ ಬಂದು ನೀನು ನಾಗಪ್ಪನ ಪೂಜೆ ಮಾಡಿದ್ದಕ್ಕೆ ಇವತ್ತು ಅಜಿತ್ತನ ಜೀವ ಉಳ್ಕೊಂತು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣವರು ಹೇಳ್ತಾರೆ. ಅವಾಗ ಯಾಕೆ ಸಾಹೇಬ್ರೆ ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಇಲ್ಲ ಒಬ್ಬ ರೌಡಿ ಇದ್ದನು ಸಿಕ್ಕ, ಇಲ್ಲಿ ಅವನು ಅಜಿತ್ ಚಾಕು ಹಾಕೋಕೆ ಬಂದಿದ್ದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸಾಹೇಬ್ರೆ ನಿಮಗೇನು ಆಗಿಲ್ಲ ತಾನೇ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಇಲ್ಲ ನನಗೇನು ಆಗಿಲ್ಲ ಅಂತ, ನಾನಿರೋವರೆಗೂ ನಿಮಗೇನು ಆಗೋದಕ್ಕೆ ನಾನು ಬಿಡಲ್ಲ, ನಮಗೆ ನಾಗಪ್ಪನ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಲ್ಲ ನಿನಗೆ ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ತು ಸಹಿತ ಕೇಳ್ತಿರ್ತಾನೆ. ಇಲ್ಲ ನಮ್ಮ ಸಾಹೇಬ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಾಹೇಬ್ರೆ ನಿಮ್ಮ ಕೈಯಾರ ನಾಗಪ್ಪ ಕೊಟ್ಟಿರೋ ಈ ಕುಂಕುಮನ ನನ್ನ ತಾಳಿಗಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಅವಾಗ ಅಜಿತ್ ಇದ್ದನು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ತಾಳಿಗೆ ಆ ಕುಂಕುಮನ ಹಚ್ತಾನೆ. ಅವಾಗ ಸರಿ ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಭೂಮಿ ಕೈನ ಹಿಡ್ಕೊಂಡು ಮುಂದೆ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ನಿಂಗವ್ವ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಅಜಿತ್ತು ಭೂಮಿ ಕೈನ ಹಿಡ್ಕೊಂಬರೋದನ್ನ ಇಲ್ಲಿ ನಿಂಗವ್ವ ನೋಡಿ ಫುಲ್ ಗುರಾಯಿಸ್ತಿರ್ತಾಳೆ. ಅವಾಗ ಅಜಿತ್ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ದೇ ಭೂಮಿ ಕಡೆ ತಿರುಗ್ತಾನೆ. ಅಷ್ಟೊತ್ತಿಗೆ ಭೂಮಿ ಆಚೆಗಡೆ ತಾಳಿನ ಹಾಕ್ಕೊಂಡಿರ್ತಾಳೆ. ಅವಾಗ ತಾಳಿ ನೋಡಿದ್ರೆ ಮುಗಿತೀವ ಕತೆ ಅಂತ ಅಂದ್ಬಿಟ್ಟು ಅಜಿತ್ತು ತಾಳಿ ಮುಚ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಭೂಮಿ ಆದಷ್ಟು ಬೇಗ ಸೀರೆ ಕೆಳಗಡೆ ತಾಳಿನ ಹಾಕ್ಕೊತಾಳೆ. ಅವಾಗ ಏನು ಮಾಡ್ತಾ ಇದೆಯಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮದುವೆ ಆಗದಿರೋ ಹುಡುಗಿ ಕೈನೆಲ್ಲ ಆ ಥರ ಹಿಡ್ಕೊಬಾರ್ದು ಅಂತ, ಕೈ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಇದ್ದಿದ್ದು ಅಜಿತ್ಗೆ ಬೈತಾರೆ. ಅವಾಗ ಕೈನ ಬಿಡ್ತಾರೆ. ಅಲ್ಲ ನೀವು ಇಷ್ಟಿಷ್ಟು ಅರ್ಜೆಂಟಾಗಿ ಏನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಎಲ್ಲರಿಗೂ ಕ್ವಶನ್ ಮಾಡ್ತಾಳೆ. ಅವಾಗ ಇಲ್ಲಿ ರಮಣು ಹಾಗೆ ಎಲ್ಲರೂ ಸಹಿತ ಗಾಬರಿಯಾಗಿ ಇಲ್ಲ ನನ್ನ ಮಗಳು ದೇವಸ್ಥಾನ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಂದಿದ್ಲು, ನಾಗ ಪೂಜೆ ಮಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಹೌದು ಗಂಡನಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಗಂಡನಿಗೆ, ಇಲ್ಲ ಮುಂದೆ ಬರೋ ಗಂಡನಿಗೆ ಒಳ್ಳೇದಾಗಲಿ, ನನಗೆ ಒಳ್ಳೆ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾಳೆ ನನ್ನ ಮಗಳು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಅದೇನೇನು ಈ ಥರ ತುರ್ತೂರಾಗಿ ಮಾಡ್ತಿದ್ದಾರೆ, ಸರಿ ಅದೆಲ್ಲ ಬಿಟ್ಟು ಹಾಕಿ ಅವ್ನು ಯಾಕೆ ಅವಳ ಕೈ ಹಿಡ್ಕೊಂಬರ್ತಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜ್ಜಿ ಒಂದು ಕ್ವಶನ್ನ ಹಾಕುತ್ತೆ. ಅವಾಗ ಎಲ್ರಿಗೂ ಶಾಕ್ ಆಗುತ್ತೆ, ಇವಾಗ ಏನು ಹೇಳಬೇಕಪ್ಪ ನಾವು ಅಂತದಕ್ಕೆ ಭೂಮಿ ಇದ್ದಳು. ಇಲ್ಲ ನಾನು ಬೆಳಗ್ಗೆನೇ ಏನು ತಿಂಡಿ ತಿಂದೇ ಬಂದು ಪೂಜೆ ಅದು ಮಾಡಿದ್ನಲ್ಲ ಸುಸ್ತಾಗ್ತಾ ಇತ್ತು ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸತ್ಯಣ್ಣನ ಸಹಿತ ಹೌದು ಅವರು ಬೆಳಗ್ಗೆನೇ ಏನು ತಿಂದೆ ಬಂದಿದ್ದಾರೆ, ಅಕಸ್ಮಾತ್ ಎಲ್ಲಾದರೂ ಬಿದ್ದಿದ್ದರು ಅಂತ ಅಂದ್ಬಿಟ್ಟು ಅವ್ರ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಅಷ್ಟೇಯ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣನ ಹೇಳ್ತಾರೆ. ಅವಾಗ ಹೌದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ನು ಸಹಿತ ಅದೇ ರೀತಿ ಹೇಳ್ತಾನೆ. ಅವಾಗ ಅಷ್ಟೊತ್ತಿಗೆ ಚಂದ್ರಿಕಾ ಇದ್ದಳು, ಈ ವಿಚಾರಕ್ಕೋಸ್ಕರ ನೀನು ನಾನು ಅಷ್ಟು ಅರ್ಜೆಂಟಾಗಿ ಕರ್ಕೊಂಬಂದಿದ್ದು,
ಇದನ್ನು ನೋಡೋದಿಕ್ಕ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಸಿಟ್ಟೆ ಮಾಡ್ತಿರ್ತಾಳೆ. ಅವಾಗ ಏನಮ್ಮ ಏನೋ ಒಂದು ಗುಡ್ ನ್ಯೂಸು, ಏನೋ ಶಾಕ್ ನ್ಯೂಸ್ ಎಲ್ಲ ಇದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಮ್ಗೆ ಕರ್ಕೊಂಬಂದೆ, ಏನಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಶವನು ಸಹಿತ ಅದೇ ರೀತಿ ಹೇಳ್ತಾನೆ. ಅವಾಗ ಇರೋ ಹೇಳ್ತೀನಿ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಪುರೋಹಿತರು ಬರ್ತಾರೆ. ಪುರೋಹಿತರೆ ನಾನು ಹೇಳಿದ್ದೆಲ್ಲ ಸರಿ ಇದೆಯಾ, ನಾನು ಹೇಳಿದ್ದೆಲ್ಲ ಆಗುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗೆ ಅವಾಗ ಕೇಳ್ತಿರ್ತಾಳೆ. ಅವಾಗ ಮುಹೂರ್ತ ಎಲ್ಲ ಟೈಮ್ ಸರಿ ನೋಡಿ ಅಂತ ಅಂದ್ಬಿಟ್ಟು ಹೇಳ್ಬೇಕಾದ್ರೆ ನೀವು ಏನು ಮಾಡಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ್ ಕೇಳ್ತಾನೆ. ಅವಾಗ ನಾನು ಚಂದ್ರಿಕಾ ಮದುವೆ ಆಗಿದ್ದ ವರ್ಷ, ಅದಕ್ಕೋಸ್ಕರ ಸ್ವಲ್ಪ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಪುರೋಹಿತರಿಗೆ ಹೇಳಿದ್ದೆ. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ದೆ. ಈ ವಿಚಾರ ಅವಳಿಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಈ ವಿಚಾರ ಕೇಳಿ ಅವಳು ಫುಲ್ ಶಾಕ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಇದನ್ನು ಸರ್ಪ್ರೈಸ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಅವಾಗ ನನ್ನಂತ ಅಳಿಯನ್ ಪಡೆಯೋದಕ್ಕೆ ಪುಣ್ಯ ಮಾಡಿದೆ, ನನ್ನ ಮಗಳು ಅಳಿಯ ಕಾಲ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ತನ್ನ ಮಗಳನ್ನೂ ಹಾಗೆ ತನ್ನ ಅಳಿಯನ್ನು ಹೋಳ್ತಿರ್ತಾಳೆ. ಅಷ್ಟೊತ್ತಿಗೆ ಕೇಶವ ಇದನ್ನು ನೋಡ್ದನಣ್ಣ, ನಾವು ಇಲ್ಲಿ ಇಷ್ಟೊಂದು ಜನ ಮಕ್ಕಳಿದ್ರು ಅಳಿಯನೇ ಹೆಚ್ಚು, ಅವಳಿಗೆ ಅಳಿಯನ್ನೇ ಹೊಗಳ್ತಿರೋದು ನಮ್ಮವ್ವ ಅಂತ ಅಂದ್ಬಿಟ್ಟು ಇಲ್ಲಿ ಕೇಶವ ಹೇಳ್ತಾನೆ. ಅವಾಗ ಅಯ್ಯೋ ಆ ಥರ ಎಲ್ಲ ಮಾತಾಡಬೇಡ ಬಿಡೋ, ಎಲ್ಲರೂ ಅವ್ವ ಒಂದೇ ಥರ ನೋಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಸಹಿತ ಹೇಳ್ತಾನೆ. ಅಯ್ಯೋ ಸಾಕು ಬಾಯಿ ಮುಚ್ಚರೋ, ಏ ರಮಣ್ ನಿನ್ನ ಹೆಂಡತಿ ಕೇಳೋ, ಇನ್ನೇನು ಸತ್ಯನಾರಾಯಣ ಪೂಜೆ ಇದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟೆ ಅತ್ಲಾಗೆ ಊರಿಗೆ ಹೋಗುವಂತ್ರಿ, ನಿನ್ನ ಹೆಂಡತಿ ಕೇಳ್ಬಿಟ್ಟೆ ಅಲ್ಲಪ್ಪ ನೀನು ಹೇಳೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ನಿನ್ನ ಹೆಂಡತಿ ಕೇಳು, ನಿನ್ನ ಹೆಂಡತಿ ಏನು ಹೇಳ್ತಾಳೋ ಅದನ್ನು ಮಾಡ್ಕೊಂಡು ಹೋಗುವಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಇಲ್ಲಿ ಅಜಿತ್ ಇದ್ದನು, ಸರಿ ನಾವು ಪೂಜೆ ಮುಗಿಸ್ಕೊಂಡೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಭೂಮಿಗೂ ಫುಲ್ ಖುಷಿ ಆಗುತ್ತೆ. ಸರಿ ನಡಿ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಮನೆಗೆ ಬರ್ತಾರೆ. ಇಲ್ಲಿ ಭೂಮಿ ಇದ್ದಳು ದೇವ್ರ ಮುಂದೆ ನಿಂತ್ಕೊಂಡು ನನ್ನ ತಾಳಿಗೆ ಯಾವುದೇ ಕಾರಣಕ್ಕೂ ಏನು ತಾಕ್ತೇ ಇರಲಪ್ಪ, ನನ್ನ ಗಂಡನಿಗೆ ಏನು ಆಗದೆ ಇರೋ ಥರ ಮಾಡು ಅಂತ ಅಂದ್ಬಿಟ್ಟು ದೇವ್ರ ತಕ ಬೇಡ್ಕೊಂತ ಕುಂಕುಮನ ತಾಳಿಗೆ ಹಚ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಬಂದ್ಬಿಟ್ಟು ಅವಳು ತಾಳಿನ ಹಿಡ್ಕೊತಾನೆ. ಅವಾಗ ಅಜಿತ್ ನೀನಾ ಸಾಹೇಬ್ರೆ ನೀವಾ, ಯಾಕೆ ಈ ಥರ ಒಂದು ಸರಿಗೆ ಬಂದು ತಾಳಿ ಹಿಡ್ಕೊಂಡ್ರಿ, ನಾನು ಎಷ್ಟು ಗಾಬರಿ ಆಯಿತು ಗೊತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಅವಾಗ ಅಜಿತ್ ಇದ್ದನು, ಸರ್ ನಿನಗೆ ಏನೋ ನಾನು ಕೇಳಬೇಕು ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಏನು ಹೇಳಿ ಸಾಹೇಬ್ರೆ ಅಂದಾಗ, ಸರಿ ನೀನು ಯಾರು ಅಂತ ಅಂದ್ಬಿಟ್ಟು ಕೇಳ್ತೀನಿ. ನಾನು ಯಾರು ಅಂತ ಗೊತ್ತಿಲ್ವಾ, ನಾನು ಭೂಮಿ ಅಲ್ವಾ ಅಂತ ಅಂದ್ಬಿಟ್ಟು, ಸರಿ ಭೂಮಿ ಆಯಿತು, ನೀನು ಇದನ್ನ ಯಾರು ಕಟ್ಟಿದ್ದು, ನಾನು ನಿನಗೇನಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಕೇಳ್ತಾನೆ. ನೀವು ನಮ್ಮ ಸಾಹೇಬ್ರಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಎಲ್ಲದೂ ಓಕೆ, ನನಗೋಸ್ಕರ ನೀನು ಯಾಕೆ ನಿನ್ನ ಜೀವನ ಕಳ್ಕೊಳಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಕೇಳ್ತಾನೆ. ಅವಾಗ ಅಯ್ಯೋ ಅದು ಅಂತಂದಾಗ, ಸರಿ ಸಾಹೇಬ್ರಿ ನೀವು ಹೀಗೆ ಹೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ನನಗೂ ಹುಷಾರಿಲ್ದಾಗ ನೀವ್ಯಾಕೆ ಕೆಂಡ ತುಳಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನೂ ಸಹಿತ ಅಜಿತ್ಗೆ ಕ್ವಶನ್ ಮಾಡ್ತಾಳೆ. ಅವಾಗ ಭೂಮಿ ಇದ್ದಳು, ನೋಡಿ ಸಾಹೇಬ್ರೆ ನಾನು ಇಬ್ಬರು ಒಂದು ವರ್ಷದಿಂದ ನಿಮ್ಮ ಜೊತೆಗಿದ್ದೀವಿ, ಗಂಡ ಹೆಂಡತಿ ಆಗಲಿಲ್ಲ ಅಂದರೆ ಏನಂತ ಒಳ್ಳೆ ಸ್ನೇಹಿತರವಾಗಿದ್ರು ನಾವು ಇರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಿರ್ತಾಳೆ. ಇಬ್ಬರು ಸಹಿತ ಮಾತಾಡಬೇಕಾದ್ರೆ ನಿಮ್ಮ ಮನೆಯವರು ಅಷ್ಟರು ಬರ್ತಾರೆ. ಅವಾಗ ಏನು ಮಾಡ್ತಿದ್ರೆ ಭೂಮಿ ಅಜಿತ್ತು ಅಂತ ಅಂದ್ಬಿಟ್ಟು ನಿಲ್ಲಿಸಿ ಅವರಿಗೆ ಯಾರು ದೃಷ್ಟಿನ ತಾಕ್ಬಾರ್ದು, ನಿಮಗೋಸ್ಕರ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಇವರಿಬ್ಬರಿಗೂ ಸಹಿತ ದೃಷ್ಟಿನ ತೆಗಿತಾರೆ. ಅವಾಗ ಸರಿ ನಾಗಪ್ಪನ ಪ್ರಸಾದನ ಎಲ್ಲರಿಗೂ ಕೊಡಮ್ಮ ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಅವಾಗ ಸರಿ ಅಂತಂದು ಭೂಮಿಗೆ ಎಲ್ಲರಿಗೂ ಸಹಿತ ನಾಗರ ಪ್ರಸಾದವ ಕುಂಕುಮ ತಂದಿರೋದನ್ನ ಎಲ್ಲರಿಗೂ ಸಹಿತ ಕೊಡ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹಚ್ಕೊಂಡು ಇನ್ನೇನು ದೇವಿಯಾನಿಗೂ ಅದನ್ನ ಕೊಡಕ್ಕೆ ಹೋಗ್ತಾಳೆ. ಅವಾಗ ದೇವಿಯಾನಿಗೆ ಅಯ್ಯೋ ಆ ನಾಗಪ್ಪ ಕೊಟ್ಟಿರೋದು ನಮಗೇನಾರು ಮಾಡಿಬಿಟ್ರೆ ಬೇಡ ನನಗೆ ಅಂತ ಅಂದ್ಬಿಟ್ಟು ಭೂಮಿ ನಾನು ತಗೊಳ್ಳೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಅಂಜುಗೂ ಸಹಿತ ಕೊಟ್ಟು ಇಲ್ಲಿ ಭೂಮಿ ಇದ್ದಳು ಅಜಿತ್ ಹಣೆಗೆ ಕುಂಕುಮನ ಇಟ್ಟು ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ್ನ ಅವಳನ್ನ ಹಿಡ್ಕೊಂಡು ಆ ಕುಂಕುಮನ ತೆಗೆದು ಭೂಮಿ ಹಣೆಗೆ ಇಡ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲ ಎಲ್ಲರೂ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ನಿಂಗವ್ವ ಎಂಟ್ರಿ ಕೊಡ್ತಾಳೆ. ಏನು ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಬರ್ತಿದ್ದಂಗೆ ಅಯ್ಯೋ ತಾಳಿ ಹಾಕೋ ಫಸ್ಟು ಅಂತ ಅಂದ್ಬಿಟ್ಟು ತಾಳಿ ಕಾಣಿಸುತ್ತೆ ನೋಡಿ, ಫಸ್ಟ್ ಭೂಮಿ ತಾಳಿನ ಮುಚ್ಕೊತಾಳೆ. ಅವಾಗ ಏನದು ಅಂತ ಕೇಳಿದಾಗ ಇಲ್ಲ ನಾಗರ ಪ್ರಸಾದ ಅಂದಾಗ ಸರಿ ನಮಗೂ ಕೊಡು ಅಂತ ಅಂದ್ಬಿಟ್ಟು ನಿಂಗವನು ಸಹಿತ ನಾಗರ ಪ್ರಸಾದನ ತಗೊಂಡು ಹಚ್ಕೊತಾಳೆ. ಇನ್ನು ಭೂಮಿ ಅಜಿತ್ನ ಹೇಗಾದರೂ ಮಾಡಿ ಇಲ್ಲಿಂದ ಹೋದ್ರೊಳಗಡೆ ಇಬ್ಬರನ್ನು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಸತ್ಯಣ್ಣ ತುಂಬಾ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾನೆ. ಹಾಗೆ ಮನೆಯವರೆಲ್ಲ ಗೇಮ್ನ ಆಡಬೇಕಾದ್ರೆ ಅಜಿತ್ ಭೂಮಿ ಕೆನ್ನೆಗೆ ಕಿಸ್ ಕೊಡೋ ಥರ ಒಂದು ಪ್ಲ್ಯಾನ್ನ ಮಾಡಿರ್ತಾನೆ. ಅದೇ ರೀತಿ ಎಲ್ಲರ ಮುಂದೆ ಅಜಿತ್ ಭೂಮಿಗೆ ಕಿಸ್ ಮುತ್ತು ಕೊಡಬೇಕಾದ್ರೆ ನಿಂಗವ್ವ ಎಂಟ್ರಿ ಕೊಡ್ತಾಳ. ಎಲ್ಲರ ಮುಂದೆ ತಗ್ಲಾಕೊಂತಾನ ಅಜಿತ್. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.